ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ವ್ಲಾಗ್ಸ್. ಇವತ್ತು ನಮ್ಮ ವಿಂಕೀಸ್ ವ್ಲಾಗ್ಸ್ ಅಲ್ಲಿ ನಾವು ಬೆಣ್ಣೆ ಮುರ್ಕ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಬೆಣ್ಣೆ ಮುರ್ಕ್ ಮಾಡೋದಕ್ಕೆ ಫಸ್ಟ್ ನಮ್ಗೆ ಅಕ್ಕಿ ಹಿಟ್ಟು ಬೇಕು. ಅಕ್ಕಿ ಹಿಟ್ಟನ್ನ ನಾನಿಲ್ಲಿ 4 ಬಟ್ಲಷ್ಟು ತಗೊಂತಿದ್ದೀನಿ. ನೀವು ಎಷ್ಟು ಮಾಡ್ಕೊಂತೀರಾ ಅನ್ನೋ ಕ್ವಾಂಟಿಟಿ ಮೇಲೆ ತಗೊಳ್ಳಿ. ಇವಾಗ ಇಲ್ಲಿ ನಾನು 4 ಬಟ್ಲು ಅಕ್ಕಿ ಹಿಟ್ಟು ತಗೊಂತಿದ್ದೀನಿ ಅಂದ್ರೆ 1 ಬಟ್ಲಷ್ಟು ಉರಿಗಡ್ಲೆನ ಪೌಡರ್ ಮಾಡಿ ತಗೊಂತಿದ್ದೀನಿ ಅಂಡ್ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂತಿದ್ದೀನಿ. ಇದು ಮೆಜರ್ಮೆಂಟ್. ನೀವು 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂತಿದ್ದೀರಾ ಅಂದ್ರೆ 1/4 ಕಪ್ ಅಷ್ಟು ಕಡಲೆ ಹಿಟ್ಟು, 1/4 ಕಪ್ ಅಷ್ಟು ಉರಿಗಡ್ಲೆನ ಪೌಡರ್ ಮಾಡಿ ಹಾಕೊಬಹುದು. ಅದ್ರ ಜೊತೆಗೆ 2 ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ 2 ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಂತಿದೀನಿ. ನೀವು ಎಳ್ಳಲ್ಲಿ ಬಿಳಿ ಎಳ್ಳಾದ್ರೂ ಹಾಕೊಬಹುದು ಅಥವಾ ಬ್ಲಾಕ್ ಎಳ್ಳಾದ್ರೂ ಹಾಕೊಬಹುದು. ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು ನೀವು ರುಚಿ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕೊಂತಿದೀನಿ. ನೆಕ್ಸ್ಟ್ ಈ ಮೇನ್ ಇಂಗ್ರೀಡಿಯೆಂಟ್ ಬಂದು ಬಟರ್. ನಾನಿಲ್ಲಿ ಮನೇಲೆ ಬಟರ್ ಇದ್ದಿದ್ರಿಂದ ನಾನು ಮನೆ ಬೆಣ್ಣೆನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದ್ರೆ ಹೊರಗಡೆ ಸಿಗೋ ಅಂತ ನಂದಿನಿ ಬೆಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಆಲ್ಟರ್ನೇಟಿವ್ ಆಗಿ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು ಅಥವಾ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಆದ್ರೆ ಬೆಣ್ಣೆ ಅಷ್ಟು ರುಚಿಯಾಗಿ ಬರಲ್ಲ. ನೀವು ಕರಗಿಸಿರೋ ಅಂತಹ ಬೆಣ್ಣೆನ ಕೂಡ ಹಾಕೊಬಹುದು ಅಥವಾ ಬೆಣ್ಣೆ ಗಟ್ಟಿ ಇರೋದನ್ನೇ ನಾವು ಮಿಕ್ಸ್ ಮಾಡಿ ಕೂಡ ಹಾಕೊಬಹುದು. ನಾನು ಈಸಿ ಆಗ್ಲಿ ಅನ್ಬಿಟ್ಟು ಸ್ವಲ್ಪ ಮೆಲ್ಟ್ ಮಾಡಿ ಇಲ್ಲಿ ಹಾಕೊಂಡಿದೀನಿ. ನೀವು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನೀವು ಅಲ್ಲಿ ಕಲ್ಸಿರೋಂತ ಹಿಟ್ಟು ನೀವು ಟೈಟ್ ಆಗಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನೀವು ಯಾವ ಶೇಪ್ ಅಲ್ಲಿ ಉಂಡೆ ಕಟ್ತೀರಾ ಆ ಶೇಪ್ ಅಲ್ಲೇ ಇರ್ಬೇಕು. ಆತರ ಇದ್ರೆ ಮಾತ್ರ ನೀವು ಮಿಕ್ಸ್ ಮಾಡಿರೋ ಅಂತ ಎಲ್ಲಾ ಇಂಗ್ರೀಡಿಯೆಂಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಅವಾಗ ಬೆಣ್ಣೆ ಮುರುಕು ಕೂಡ ಚೆನ್ನಾಗಿ ಬರುತ್ತೆ. ಬೆಣ್ಣೆನ ನೀವು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹದ ನೋಡ್ಕೊಂಡು ಎಷ್ಟ್ ಬೇಕಾಗುತ್ತೆ ಅಷ್ಟು ನೀರನ್ನ ಮಧ್ಯ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ನಾದಬೇಕು. ನಾನ್ ಇವಾಗ ಸ್ವಲ್ಪ ಮನೇಲೆ ಸ್ವಲ್ಪ ರೆಸಿಪಿಗಳನ್ನ ಏನಕ್ಕೆ ವಿಡಿಯೋ ಮಾಡಿ ಹಾಕ್ತಿದೀನಿ ಅಂದ್ರೆ ನನ್ನ ಪಾಪುಗೋಸ್ಕರ ಸ್ವಲ್ಪ ಸ್ನಾಕ್ಸ್ ನ ಮನೇಲೆ ಪ್ರಿಪೇರ್ ಮಾಡ್ತಿದೀನಿ. ನನಗೆ ಔಟ್ಸೈಡ್ ಬೇಕರಿ ಫುಡ್ ಆಗ್ಲಿ ಅಥವಾ ಔಟ್ಸೈಡ್ ಚಾಕ್ಲೇಟ್ಸ್, ಬಿಸ್ಕೆಟ್, ಚಿಪ್ಸ್ ಅದೆಲ್ಲ ಕೊಡೋದಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಅವನಿಗೋಸ್ಕರ ನಾನ್ ಮನೇಲೆ ಮಾಡ್ತಿದ್ದೆ. ಸೊ ನನ್ನ ಫಾಲೋವರ್ಸ್ಗೂ ಕೂಡ ಅದು ಹೆಲ್ಪ್ ಆಗ್ಲಿ ಅಂತ ನಾನು ಈ ರೆಸಿಪೀಸ್ ನ ನಿಮ್ ಜೊತೆ ಶೇರ್ ಮಾಡ್ತಿದೀನಿ. ಚಕ್ಲಿ ತಿನ್ನೋದ್ರಿಂದ ನನ್ಗೆ ಗಿಲ್ಟ್ ಫ್ರೀ ಆಗಿ ನಾನು ಚಕ್ಲಿ ಕೊಡ್ತೀನಿ. ಬಟ್ ಔಟ್ಸೈಡ್ ಇಂದ ಚಿಪ್ಸ್, ಬಿಸ್ಕೆಟ್ ಅದೆಲ್ಲ ಕೊಟ್ರೆ ನನಗೆ ಗಿಲ್ಟ್ ಫೀಲ್ ಆಗ್ತಿರತ್ತೆ. ಸೊ ಅದಕ್ಕೋಸ್ಕರ ನನ್ ಮನೇಲೆ ಎಷ್ಟಾಗುತ್ತೋ ಅಷ್ಟು ಸ್ನಾಕ್ಸ್ ನಾನೇ ನನ್ ಕೈಯಾರ ಮಾಡೋಣ ಅಂತ ಮಾಡ್ತಿದ್ದೆ. ಸೊ ಅವಾಗ ನನ್ ಸಬ್ಸ್ಕ್ರೈಬರ್ಸ್ಗೂ ಹೆಲ್ಪ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದೀನಿ. ನೋಡಿ, ಹಿಟ್ಟನ್ನ ಒಂದು ಚಕ್ಲಿ ಅದಕ್ಕೆ ನೀಟಾಗಿ ಕಲ್ಸ್ಕೊಂಡಾದ್ಮೇಲೆ ಚಕ್ಲಿ ಮೇಕರ್ ಒಳಗಡೆ ಫಿಲ್ ಮಾಡ್ಬೇಕು. ಎಷ್ಟಾಗುತ್ತೋ ಅಷ್ಟು ಟೈಟ್ ಆಗಿ ಫಿಲ್ ಮಾಡಿ. ಹೇರ್ ಅದ್ರೊಳಗಡೆ ಇರಬಾರ್ದು. ಹೇರ್ ಅದ್ರೊಳಗಡೆ ಇದ್ರೆ ಕರೆಕ್ಟ್ ಆಗಿ ಬರಲ್ಲ ಅಂತ ಅಷ್ಟೇ. ಈ ತರ ನೀಟಾಗಿ ಟೈಟ್ ಆಗಿ ನೀವು ಹಿಟ್ಟನ್ನ ಹಾಕೊಂಡಾದ್ಮೇಲೆ ಎಣ್ಣೆ ಕಾಯಕ್ ಇಟ್ಟಿರ್ತೀರ ಅಲ್ವಾ, ಅದ್ರೊಳಗಡೆ ನೀವು ಡೈರೆಕ್ಟ್ ಆಗಿ ಕೂಡ ಬೆಣ್ಣೆ ಮುರುಕ್ನ ಹಾಗೆ ಡೈರೆಕ್ಟ್ ಆಗಿ ಬಿಡ್ಬೋದು. ನಿಮ್ಗೆ ಇಷ್ಟ ಬಂದಿದ್ ಶೇಪ್ ಅಲ್ಲಿ ಬಿಡ್ಬೋದು. ಇದಕ್ಕೆ ಶೇಪ್ ಅಂತ ಏನಿಲ್ಲ. ಏನಕ್ಕಂದ್ರೆ ಇದು ಬೆಣ್ಣೆ ಮುರುಕು ನಿಮ್ಗೆ ಪೀಸ್ ತರ ಬರುತ್ತೆ. ಇಲ್ಲ ನಿಮ್ಗೆ ಶೇಪ್ ಬೇಕು ಅಂತ ಅಂದ್ರೆ ನೀವು ಚಕ್ಲಿ ತರ ಮುಂಚೆನೆ ರೌಂಡ್ ಆಗಿ ಇಟ್ಕೊಂಡು ಆಮೇಲೆ ಕೂಡ ಎಣ್ಣೆಗೆ ಬಿಟ್ಕೊಬಹುದು. ಇದು ಈಸಿ ಅಂತ ನಾನು ಇದನ್ನೇ ಫಾಲೋ ಮಾಡೋದು ಯಾವಾಗ್ಲೂ. ಹೇಗಿದ್ರು ಪೀಸ್ ಮಾಡ್ಕೊಂಡೆ ತಿನ್ನೋದಲ್ವಾ, ಹೇಗಿದ್ರು ನಡೆಯುತ್ತೆ ಅಂತ. ನಿಮ್ಗೆ ಹೆಂಗ್ ಬೇಕೋ ಅದನ್ನ ನೀವು ಫಾಲೋ ಮಾಡಿ. ಇವಾಗ ಎಣ್ಣೆಲಿ ಹಾಕಿರೋದು ಬೇಯೋ ತನಕ ಇನ್ನೊಂದ್ ಸೆಟ್ ರೆಡಿ ಮಾಡ್ಕೊಳ್ಳೋಣ. ಮತ್ತೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಸೈಜ್ ಅಲ್ಲಿ ನೀವು ಸ್ವಲ್ಪ ಒತ್ತಿಟ್ಕೊಂಡು ಚಕ್ಲಿ ಮೇಕರ್ ಒಳಗಡೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಇವಾಗ ಎಣ್ಣೆಲಿ ಹಾಕಿರೋದು ಬೆಂದ ಮೇಲೆ ಅದನ್ನ ಇಮಿಡಿಯೇಟ್ ಆಗಿ ನಾವು ತೆಗೆದು ಮತ್ತೆ ಹಾಕೋದಕ್ಕೆ ಈಸಿ ಆಗತ್ತೆ. ಸೊ ಅದಕ್ಕೆ ಈ ತರ ಬೇಯೋ ಟೈಮಲ್ಲಿ ನಾವು ಇನ್ನೊಂದ್ ಸೆಟ್ ರೆಡಿ ಮಾಡ್ಕೊಂಡು ಬೆಂದ ತಕ್ಷಣ ಈ ತರ ತೆಗ್ದು ಹಾಕೋಬಹುದು. ಇವಾಗ ಬೇಯ್ತಿರುವಾಗ ಬಬಲ್ಸ್ ಕಮ್ಮಿ ಆಗಿದೆ ಅಂದ್ರೆ ಅದು ಬೆಂದಿದೆ ಅಂತ. ಅವಾಗ ತೆಗ್ದು ಹಾಕಿ ಮತ್ತೆ ಇನ್ನೊಂದ್ ಸೆಟ್ ಅನ್ನ ನಾವು ಹಾಕೋದಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮಕ್ಕಳಿಗೆ ಆದಷ್ಟು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮನೇಲೆ ಮಾಡೋದಕ್ ಟ್ರೈ ಮಾಡಿ. ಇವಾಗ ವರ್ಕಿಂಗ್ ವಿಮೆನ್ಸ್ ಆದ್ರೆ ಎಲ್ಲಾನು ಮಾಡೋದಕ್ ಆಗಲ್ಲ ಪಾಪ. ಅಂತವ್ರಿಗೆ ಅಟ್ಲೀಸ್ಟ್ ಅವ್ರ ಜೊತೆಗಿರೋರು ಹೆಲ್ಪ್ ಮಾಡಿ. ಈ ತರ ಏನು ಆಪ್ಷನ್ನೇ ಇಲ್ಲ ಅಂತ ಅನ್ನುವಾಗ ಇನ್ನೇನು ಮಾಡಕ್ಕಾಗಲ್ಲ. ಆದಷ್ಟು ಹೋಮ್ ಮೇಡ್ ನ ತಂದು ಮಕ್ಳಿಗೆ ಕೊಡಿ. ಇಷ್ಟೊತ್ತು ನಮ್ ವಿಡಿಯೋ ನೋಡಿ ನಮಗ್ ಸಪೋರ್ಟ್ ಮಾಡ್ತಿರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.